ನಮಸ್ಕಾರ. ತರಬೇತಿ ನಿರ್ದೇಶನಾಲಯ, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ, ಗೃಹ ಮಂತ್ರಾಲಯ ಹೊಸದೆಹಲಿಯರವರು ಪೊಲೀಸ್ ಸಿಬ್ಬಂದಿಗಳಿಗಾಗಿ ಕೈಪಿಡಿ ಎನ್ನುವಂತಹ ಒಂದು ಕೃತಿಯನ್ನು ಪ್ರಕಟಿಸಿದ್ದು, ಅದರಲ್ಲಿ ಪೊಲೀಸ್ ಕರ್ತವ್ಯಗಳ ಕುರಿತು ವಿವರಿಸಲಾಗಿದೆ. ಅದರಂತೆ ಇಂದು ಸೆಂಟ್ರಿ ಅಥವಾ ಗಾರ್ಡ್ ಡ್ಯೂಟಿಯ ಬಗ್ಗೆ ತಿಳಿಯೋಣ. ಯಾವುದೇ ಸ್ಥಳದ ವ್ಯಕ್ತಿಯ ಅಥವಾ ಸಂಪತ್ತಿನ ಸುರಕ್ಷತೆಗಾಗಿ ನೇಮಿಸಲ್ಪಟ್ಟ ಪೊಲೀಸ್ ಪಡೆಯನ್ನು ಗಾರ್ಡ್ ಎಂದು ಕರೆಯುತ್ತೇವೆ. ಗಾರ್ಡ್ನಲ್ಲಿ ಯಾವುದೇ ಒಬ್ಬರನ್ನು ಒಮ್ಮೆ ನಿಗದಿತ ಸ್ಥಳದಲ್ಲಿ ಕರ್ತವ್ಯದ ಮೇರೆಗೆ ನೇಮಕಗೊಳಿಸಿದಾಗ ಆತನನ್ನು ಸೆಂಟ್ರಿ ಎಂದು ಕರೆಯುತ್ತೇವೆ. ಹಾಗಾಗಿ ಸೆಂಟ್ರಿಯು ಗಾರ್ಡ್ನ ಒಂದು ಭಾಗವಾಗಿರುತ್ತಾನೆ. ಸೆಂಟ್ರಿಯ ಕರ್ತವ್ಯಗಳು: ಸೆಂಟ್ರಿ ಡ್ಯೂಟಿಗೆ ನೇಮಿಸಲ್ಪಟ್ಟಿರುವ ಆರಕ್ಷಕನ ಸಮವಸ್ತ್ರವು ಸ್ವಚ್ಛವಾಗಿ ಮತ್ತು ಕಾಯ್ದೆಗೆ ತಕ್ಕಂತಿರಬೇಕು. ಪೊಲೀಸ್ ಠಾಣೆಗೆ ಬರುವ ವ್ಯಕ್ತಿಗಳೊಂದಿಗೆ ಸಭ್ಯತೆಯಿಂದ ವರ್ತಿಸಬೇಕು. ತನ್ನ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಎದ್ದು ನಿಂತೆ ಕರ್ತವ್ಯ ನಿಭಾಯಿಸಬೇಕು. ಕೈದಿಗಳು, ಭಂಡಾರ, ಸರಕಾರಿ ಸಂಪತ್ತಿನ ಮೇಲೆ ನಿಗಾ ಇಡಬೇಕು. ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗಿ ರೈಫಲನ್ನು ಪಡೆದು ಕೆಲಸ ನಿರ್ವಹಿಸಬೇಕು. ಡ್ಯೂಟಿಯಲ್ಲಿರುವಾಗ ಧೂಮಪಾನವನ್ನು ಮಾಡಬಾರದು. ಯಾರಾದರೂ ಏನಾದರೂ ಕೇಳಿದರೆಂದರೆ ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕು ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಅವರ ಮಾಹಿತಿಯನ್ನು ಪಡೆಯಬೇಕು. ಕರ್ತವ್ಯದ ಮೇಲಿರುವಾಗ ಯಾವುದೇ ವ್ಯಕ್ತಿಯ ಬಗ್ಗೆಯೂ ಕೋಪ ಮಾಡಿಕೊಳ್ಳಬಾರದು. ಜಾತ್ರೆ ಮತ್ತು ಸಂತೆಗಳಲ್ಲಿ ಪೊಲೀಸರ ಕರ್ತವ್ಯ: ಜಾತ್ರೆಗಳ ವೇಳೆಯಲ್ಲಿ ನಿರಂತರವಾಗಿ ಪೊಲೀಸ್ ವ್ಯವಸ್ಥೆ ಏರ್ಪಾಡು ಇರಬೇಕು. ಸಮಾಜ ವಿರೋಧಿ ತತ್ವಗಳು, ವಿಶೇಷವಾಗಿ ಕಳ್ಳರ, ಡಕಾಯಿತರ, ಜೇಬುಗಳ್ಳರ ಮೇಲೆ ವಿಶೇಷ ನಿಗಾ ಇಡಬೇಕು. ಹೆಚ್ಚು ಜನಸಂದಣಿ ಇರುವ ಸ್ಥಳಗಳಲ್ಲಿ ಹೆಚ್ಚಿನ ಗಮನವನ್ನು ಇರಿಸಬೇಕು. ಧ್ವನಿವರ್ಧಕದ ಮೂಲಕ ಸಮಾಜ ವಿರೋಧಿ ಕೃತ್ಯಗಳ ಬಗ್ಗೆ ಆಗಾಗ ಜನಗಳಿಗೆ ಮುನ್ನೆಚ್ಚರಿಕೆಯನ್ನು ನೀಡುತ್ತಿರಬೇಕು. ಒಂದು ನಿಯಂತ್ರಣ ಕೊಠಡಿಯ ವ್ಯವಸ್ಥೆಯನ್ನು ಮಾಡಿ ಯಾವುದೇ ರೀತಿಯ ಅಡಚಣೆ ಅಥವಾ ಅಶಾಂತಿ ಕಂಡುಬಂದರೆ ತಕ್ಷಣ ಇಲ್ಲಿಗೆ ಮಾಹಿತಿಯನ್ನು ನೀಡುವ ವ್ಯವಸ್ಥೆಯನ್ನು ಮಾಡಬೇಕು. ಕಳೆದು ಹೋದವರ, ತಪ್ಪಿಸಿಕೊಂಡವರ ಮತ್ತು ಸಿಕ್ಕಿರುವ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ನೀಡುವುದು, ಸೂಚನೆಯನ್ನು ನೀಡುವುದನ್ನು ಮಾಡಬೇಕು. ಜಾತ್ರೆಗಳಲ್ಲಿ ನಡೆಯುವ ಜೂಜು ಮತ್ತು ಕುಡಿತವನ್ನು ನಡೆಯದಂತೆ ತಡೆಗಟ್ಟಬೇಕು. ಮಹಿಳೆಯರನ್ನು ಚುಡಾಯಿಸುವ, ರೇಗಿಸುವ, ಪೀಡಿಸುವ ಗೂಂಡಾಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಮತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು. ಜಾತ್ರೆಗಳಲ್ಲಿನ ರಸ್ತೆ ತಿರುವುಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ ಹೆಚ್ಚು ಗಸ್ತನ್ನು ಹಾಕುವುದು. ರಾತ್ರಿ ವೇಳೆಯಲ್ಲಿ ಅಂಗಡಿಯವರ ಮತ್ತು ಅಂಗಡಿ ಮುಗ್ಗಟ್ಟಿನ ಸುರಕ್ಷತೆಯನ್ನು ಭದ್ರಪಡಿಸುವುದು. ಯಾವುದೇ ಅವಘಡ, ಅಪಘಾತಗಳು ಸಂಭವಿಸಿದಾಗ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡುವುದು ಮತ್ತು ಗಾಯಾಳುಗಳನ್ನು ಸಮೀಪದಲ್ಲಿರುವ ಆಸ್ಪತ್ರೆಗೆ ಶೀಘ್ರವೇ ಕಳಿಸಿಕೊಡುವುದು. ಸಂತೆಗಳಲ್ಲಿ ಪೊಲೀಸ್ ಕರ್ತವ್ಯ: ಜಾತ್ರೆ, ಸಂತೆಗಳಿಗೆ ಸಂಬಂಧಿಸಿದ ಜಾಗ ಹಾಗೂ ಅಲ್ಲಿಗೆ ಬಂದು ಸೇರುವ ಎಲ್ಲ ರಸ್ತೆ, ದಾರಿಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಹೊಂದಿರಬೇಕು. ಸಂತೆಗಳಲ್ಲಿ ಬಂದು ಹೋಗುವವರಲ್ಲಿ ಹಳ್ಳಿಯವರ ವೇಷ ಧರಿಸಿ ಸಂಶಯಾಸ್ಪದ ವ್ಯಕ್ತಿಗಳು ಹಾಗೂ ಅಪರಾಧಿಗಳು ಇರಬಹುದು. ಅವರ ಮೇಲೆ ವಿಶೇಷ ನಿಗಾ ವಹಿಸಬೇಕು. ಸಂಜೆಯ ವೇಳೆಯಲ್ಲಿ ಕಳವು ಮಾಡುವುದು, ಲೂಟಿ ಮಾಡುವುದು ಇನ್ನಿತರ ಘಟನೆಗಳು ಅಧಿಕವಾಗಿರುತ್ತವೆ. ಇಂತಹ ವೇಳೆ ಹೆಚ್ಚಿನ ಗಮನ ಅವಶ್ಯಕವಾಗಿದೆ. ಗ್ರಾಮದ ಗೌರವಾನ್ವಿತ ವ್ಯಕ್ತಿಗಳು, ಮುಖಂಡರು ಸಂತೆ ಅಥವಾ ಜಾತ್ರೆಯ ಸಂಚಾಲಕರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಗ್ರಾಮದ ತಂಟೆ ತಕರಾರು ಮಾಡುವ ಮತ್ತು ಆರೋಪಿಗಳ ಪಟ್ಟಿಯನ್ನು ತಯಾರಿಸಿ ಅವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು. ಮಾರುಕಟ್ಟೆಯಲ್ಲಿ ಮಾದಕ ವಸ್ತುಗಳು ಹಾಗೂ ಹೆಂಡ ಮುಂತಾದವುಗಳ ಮೇಲೆ ಪೂರ್ಣವಾದ ಪ್ರತಿಬಂಧವನ್ನು ಹಾಕಿರಬೇಕು. ನದಿಗಳ ದಡದಲ್ಲಿ ಕರ್ತವ್ಯ: ದಡದಲ್ಲಿ ಸ್ನಾನ ಮಾಡುವವರು ನದಿಯ ಪ್ರವಾಹದ ಎಡೆಗೆ ಹೋಗುವುದನ್ನು ತಡೆಯುವುದು. ಪ್ರಾಣರಕ್ಷಣಾ ದಳದ ಸಿಪಾಯಿಯು ಸದಾಕಾಲ ಮುಳುಗುವ ಅಥವಾ ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಜನರ ರಕ್ಷಣೆಗಾಗಿ ಸಿದ್ಧವಾಗಿರುವುದು. ಮಹಿಳೆಯರಿಗಾಗಿ ಸ್ನಾನ ಮಾಡಲು ನಿಗದಿಪಡಿಸಿರುವ ಸ್ಥಳದಲ್ಲಿ ಪುರುಷರು ಬಾರದಂತೆ ತಡೆಯುವುದು. ತೀರ್ಥಕ್ಷೇತ್ರಗಳಲ್ಲಿ ಧಾರ್ಮಿಕ ವಿಶ್ವಾಸಗಳಿಗೆ ಪೆಟ್ಟು ಬೀಳದಂತೆ ಕೆಲಸ ನಿರ್ವಹಿಸುವುದು. ಕಚ್ಚಾ ಸೇತುವೆಯ ಮೇಲೆ ಹೆಚ್ಚು ಜನಸಂದಣಿ ಇರದಂತೆ ನೋಡಿಕೊಳ್ಳುವುದು. ಧರಣಿ ಮತ್ತು ನಾಕಾಬಂದಿ ಕರ್ತವ್ಯ: ರ್ಯಾಲಿ ಮತ್ತು ದೊಡ್ಡ ಸಮಾರಂಭಗಳ ಸಮಯದಲ್ಲಿ ವಾಹನಗಳ ತಪಾಸಣೆ, ಚೆಕ್ಕಿಂಗ್ ಮತ್ತು ಫ್ರಿಸ್ಕಿಂಗ್ ಡ್ಯೂಟಿ ಕರ್ತವ್ಯವನ್ನು ನಿಭಾಯಿಸುವುದು. ಫ್ರಿಸ್ಕಿಂಗ್ ಅಂದರೆ ಅಂಗಶೋಧನೆ ಎಂದರ್ಥ. ಡಕಾಯಿತರ ವಿರುದ್ಧ ಪಿಕೆಟ್ ಡ್ಯೂಟಿ ಅಂದರೆ ದಂಡಿನ ಕಾವಲು. 3. ರೆಡ್ ಅಲರ್ಟ್ ಡ್ಯೂಟಿ. ವೈರ್ಲೆಸ್ ಸೆಟ್ ಕರ್ತವ್ಯ: ವೈರ್ಲೆಸ್ ಕರ್ತವ್ಯ ಮಾಡುವ ಪೊಲೀಸರು ಈ ಕೆಳಕಂಡ ಎಚ್ಚರಿಕೆಗಳನ್ನು ವಹಿಸಬೇಕು. ಪೂರ್ಣ ಪ್ರಮಾಣದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಕಳ್ಳತನವಾದ ವಾಹನಗಳ ಸಂಖ್ಯೆಯ ಮಾಹಿತಿಯನ್ನು ತಿಳಿದಿರಬೇಕು. ರೆಡ್ ಅಲರ್ಟ್ನ ಸಮಗ್ರವಾದ ವಿವರಣೆಯನ್ನು ತಿಳಿದಿರಬೇಕು.
ನಿರ್ಬಂಧನೆಗಳನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕು. ನೀಡಲಾದ ಸೂಚನೆಗಳ ಆಧಾರದ ಮೇರೆಗೆ ತಪಾಸಣೆಯನ್ನು ಮಾಡಬೇಕು. ಮೇಲಾಧಿಕಾರಿಗಳೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇರಿಸಿಕೊಂಡಿರಬೇಕು ಹಾಗೂ ಸೂಚನೆಯ ಹೊರತಾಗಿ ಯಾವುದೇ ಮಾಹಿತಿಯು ದೊರೆತಾಗ ಕೂಡಲೇ ಮೇಲಾಧಿಕಾರಿಗಳಿಗೆ ತಿಳಿಸಿ ಸೂಚನೆಯನ್ನು ಪಡೆಯಬೇಕು. ಸಭ್ಯ ನಾಗರಿಕರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು ಹಾಗೂ ತಪಾಸಣೆಯ ಮಾಹಿತಿಯನ್ನು ನೀಡಬೇಕು. ನಾಗರಿಕರ ಸೌಲಭ್ಯಗಳ ಕಡೆ ಪೂರ್ಣ ನಿಗಾ ವಹಿಸಬೇಕು. ದಾಳಿ ಅಥವಾ ನಾಕಾಬಂದಿ ಕರ್ತವ್ಯ. ಸೂಚನೆ ಮತ್ತು ನಾಕಾಬಂದಿಯನ್ನು ಅಂದರೆ ಪಾಯಿಂಟನ್ನು ಗುಪ್ತವಾಗಿರಿಸಿರುವುದು. ಸಮವಸ್ತ್ರ ಅಥವಾ ಉಡುಪಿನಲ್ಲಿ ಯಾವುದೇ ಹೊಳೆಯುವ ವಸ್ತುವನ್ನು ಇರಿಸಬಾರದು. ಸೂಚನೆಯ ಪೂರ್ಣ ಮಾಹಿತಿಯನ್ನು ಪಡೆದಿರಬೇಕು. ತಡೆ ಹಾಕಿದ ನಂತರ ಯಾವುದೇ ಮಾತುಕತೆಯನ್ನು ಅಥವಾ ಚೇಷ್ಟೆಯನ್ನು ಮಾಡಕೂಡದು. ಸನ್ನೆಯ ಮೂಲಕವೇ ಮಾತನಾಡಬೇಕು. ನಿಯಂತ್ರಣ ಅಥವಾ ಮುತ್ತಿಗೆ ಹಾಕುವ ಮೊದಲು ಅಪರಾಧಿಗಳನ್ನು ಛೇಡಿಸಬಾರದು. ನಿರ್ಧರಿಸಿದ ಕೋಡ್ ವರ್ಡ್ಗಳನ್ನೇ ಉಪಯೋಗಿಸಬೇಕು. ಅಪರಾಧಿಗಳನ್ನು ಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಿದ ನಂತರವೇ ಅವರನ್ನು ಬಂಧಿಸಬೇಕು. ನಿರ್ದೋಷಿಗಳನ್ನು ಪೀಡಿಸಬಾರದು. ಯಾವುದೇ ರೀತಿಯ ಅತ್ಯಾಚಾರಗಳನ್ನು ಮಾಡಬಾರದು. ಅಪರಾಧಿಗಳ ಸಂಶಯಾಸ್ಪದ ವ್ಯಕ್ತಿಗಳ ನಿಯಂತ್ರಣ. ಅಪರಾಧಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಹಾಗೂ ಅಪರಾಧಿಗಳನ್ನು ಹಿಡಿಯುವುದು. ಯಾವುದೇ ವಿಶೇಷ ಸ್ಥಳ, ಜೂಜಿನ ಮನೆ, ಅನೈತಿಕ ವೇಶ್ಯಾವಾಟಿಕೆ, ಹೆಂಡದಂಗಡಿ ಇತ್ಯಾದಿಗಳ ಚಲನವಲನಗಳ ಮಾಹಿತಿಯನ್ನು ಸಂಗ್ರಹಿಸುವುದು. ಅಪರಾಧ ಸಂಬಂಧಿ ವಸ್ತುಗಳ ಪತ್ತೆ ಹಚ್ಚುವುದು. ಪೊಲೀಸರಿಗೆ ಸಂಬಂಧಪಟ್ಟ ಸ್ಥಳದ ಪೂರ್ಣ ಮಾಹಿತಿ ಇರಬೇಕು. ಅಲ್ಲಿಯ ಸ್ಥಳೀಯ ಭಾಷೆ ಹಾಗೂ ರೀತಿ ನೀತಿಗಳ ತಿಳುವಳಿಕೆ ಇರಬೇಕು. ವೈಯಕ್ತಿಕ ಸುರಕ್ಷತೆಯ ವ್ಯವಸ್ಥೆ ಇರಬೇಕು. ಕಾವಲಿಗೆ ಸಂಬಂಧಿಸಿದ ಮಾಹಿತಿ ದೊರೆತ ನಂತರ ತಾತ್ಕಾಲಿಕವಾಗಿ ಕಾವಲು ಕಾಯುವುದನ್ನು ನಿಲ್ಲಿಸುವುದು. ಸಂಚಾರಿ ಕಾವಲು ಕಾಯುತ್ತಿರುವಾಗ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು. ಅಪರಾಧಿಗಳ ಚಲನವಲನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು. ಅವನ ಆದಾಯದ ಮೂಲಗಳ ತಿಳುವಳಿಕೆಯನ್ನು ಪಡೆಯುವುದು. ಅವರು ಭೇಟಿಯಾಗುವ ಎಲ್ಲರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆಯುವುದು. ಅವರು ಹೋಗುವ ಮತ್ತು ಉಪಯೋಗಿಸುವ ಸ್ಥಳಗಳ ತಪಾಸಣೆಯನ್ನು ನಡೆಸುವುದು. ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿನ ಕರ್ತವ್ಯ. ಯಾತ್ರಿಗಳ ವಿಶ್ರಾಂತಿ ಕೊಠಡಿಗಳ ನಿಗಾ ವಹಿಸಬೇಕು. ಬಂದು ಹೋಗುವ ಯಾತ್ರಿಗಳ ಮೇಲೆ ನಿಗಾ ವಹಿಸುವುದು. ಅವರಲ್ಲಿ ಯಾವುದೇ ಸಂಶಯಾಸ್ಪದ ವ್ಯಕ್ತಿ ತಪ್ಪಿಸಿಕೊಂಡು ಹೋಗದಂತೆ ನೋಡಿಕೊಳ್ಳಬೇಕು. ಯಾತ್ರಿಕರ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ಸಾಮಾನುಗಳು ಇತ್ಯಾದಿಗಳಲ್ಲಿ ಯಾವುದೇ ಸಂಶಯಾಸ್ಪದ ವಸ್ತು ಇದೆ ಎಂಬ ಅನುಮಾನವಾದರೆ ತಕ್ಷಣವೇ ಅದರ ತಪಾಸಣೆ ನಡೆಸುವುದು. ರೈಲ್ವೆ ಸ್ಟೇಷನ್ನಲ್ಲಿ ಎಲ್ಲ ರೈಲುಗಳ ಆಗಮನ ಮತ್ತು ರವಾನೆಯ ಸಮಯದಲ್ಲಿ ಹಾಜರಿರುವುದು. ರೈಲಿನಲ್ಲಿ ಪ್ರಯಾಣಿಸುವ ಅಪರಾಧಿಗಳ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ಸೂಚನೆ ದೊರೆತ ಕೂಡಲೇ ಅದರ ಬಗ್ಗೆ ಸೂಚನೆಯನ್ನು ರೈಲ್ವೆ ಆರಕ್ಷಕ ದಳದವರಿಗೆ ನೀಡುವುದು. ರೈಲ್ವೆ ಆರಕ್ಷಕ ವರ್ಗದವರಿಂದ ತನ್ನ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಅಪರಾಧಿಗಳ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ಯಾವುದೇ ಮಾಹಿತಿ ದೊರೆತ ಕೂಡಲೇ ತಮ್ಮ ಠಾಣೆಗೆ ಅದರ ಸೂಚನೆಯನ್ನು ನೀಡುವುದು. ರೈಲ್ವೆ ವ್ಯಾಪ್ತಿಯಲ್ಲಿ ಯಾವುದೇ ಮದ್ಯದಂಗಡಿ, ಜೂಜಿನ ಮನೆ ಇತ್ಯಾದಿಗಳ ಸೂಚನೆ ದೊರೆತರೆ ಕೂಡಲೇ ತಪಾಸಣೆ ಮಾಡುವುದು. ತಪಾಸಣೆಯ ನಂತರ ಠಾಣೆಯ ಪ್ರಭಾರಿಗೆ ಇದರ ಸೂಚನೆಯನ್ನು ನೀಡುವುದು. ದಿಕ್ಕೆಟ್ಟವರ ಗುಂಪಿನ ಸೂಚನೆ ದೊರೆತ ಕೂಡಲೇ ಅವರ ಮೇಲೆ ನಿಗಾ ವಹಿಸುವುದು. ರೈಲ್ವೆ ಸ್ಟೇಷನ್ನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದು. ರೈಲ್ವೆ ಪರಿಸರದ ಸ್ವಚ್ಛತಾ ವ್ಯವಸ್ಥೆಯನ್ನು ಕಾಪಾಡುವುದು. ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷುಕರ, ಕೂಲಿಗಳ ಇತ್ಯಾದಿಗಳ ವೇಷದಲ್ಲಿ ಅಸಾಮಾಜಿಕ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಅವರ ತಪಾಸಣೆಯನ್ನು ನಡೆಸುವುದು. ರೈಲಿನಲ್ಲಿ ಹೆಚ್ಚಿನ ಜನಸಂದಣಿ ಇದ್ದರೆ ಇದರ ಸೂಚನೆಯನ್ನು ರೈಲ್ವೆ ಸ್ಟೇಷನ್ ಮಾಸ್ಟರ್ಗೆ ಅಥವಾ ರೈಲ್ವೆ ಪ್ರಭಾರಿಗಳಿಗೆ ನೀಡುವುದು. ರೈಲ್ವೆ ಸೇವಾ ಸಿಬ್ಬಂದಿಗಳಿಗೆ ಅಪೇಕ್ಷಿತ ಸಹಾಯವನ್ನು ನೀಡುವುದು. ಕಳ್ಳತನ ಮಾಡುವ ಗುಂಪಿನ ಮೇಲೆ ನಿಗಾ ಇಡುವುದು ಅಥವಾ ಕಾವಲು ಕಾಯುವುದು. ಇದಿಷ್ಟು ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ನಲ್ಲಿನ ಕರ್ತವ್ಯವಾಯಿತು. ರೈಲ್ವೆ ಸಶಸ್ತ್ರ ಪೊಲೀಸರ ಕರ್ತವ್ಯ. ಆಜ್ಞಾಪತ್ರ ಪಡೆದ ನಂತರ ಕರ್ತವ್ಯಕ್ಕೆ ತೆರಳುವುದು. ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ದಳದ ಬಲ ಸಹಿತವಾಗಿಯೇ ರೈಲ್ವೆ ಸಶಸ್ತ್ರ ರಕ್ಷಕ ಕರ್ತವ್ಯ ಮಾಡುವುದು ಉಚಿತ. ಯಾವುದೇ ಬೋಗಿಯಲ್ಲಿ ಹತ್ತಿದರೂ ಆ ಬೋಗಿಯಲ್ಲಿರುವವರ ಮೇಲೆ ನಿಗಾ ಇಡುವುದು. ರೈಲು ಹೊರಡುವ ಮುನ್ನವೇ ಗಾಡಿಯ ಪ್ರತ್ಯೇಕ ಬೋಗಿಗಳನ್ನು ಆದಷ್ಟು ನಿರೀಕ್ಷಣೆ ಮಾಡುವುದು. ಡ್ಯೂಟಿಯ ಮೇರೆಗೆ ಜಾಗರೂಕತೆಯಿಂದ ಮತ್ತು ಆತ್ಮಸುರಕ್ಷತೆಯನ್ನು ಕಾಪಾಡಿಕೊಂಡು ಕೆಲಸ ನಿರ್ವಹಿಸುವುದು. ನಿದ್ರೆ ಮಾಡಕೂಡದು. ತನ್ನಲ್ಲಿರುವ ಶಸ್ತ್ರಾಸ್ತ್ರಗಳನ್ನು, ಟಾರ್ಚ್ ಇತ್ಯಾದಿಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದು. ರೈಲು ನಿಲ್ಲಬೇಕಾದ ಸ್ಥಿತಿಯಲ್ಲಿದ್ದರೆ ಕೆಳಗಿಳಿದು ಅದರ ತಡೆಗೆ ಕಾರಣವನ್ನು ತಿಳಿಯುವುದು. ತಿರುಗಿ ಬರುವವರಲ್ಲಿ ಅನಧಿಕೃತವಾದವರನ್ನು ತಡೆಯುವುದು. ಮಾದಕ ಪದಾರ್ಥಗಳನ್ನು ತಿನ್ನಿಸಿ ಲೂಟಿ ಮಾಡುವವರನ್ನು, ಜೇಬುಗಳ್ಳರನ್ನು, ಇತರೆ ಅಪರಾಧಿಗಳ ಬಗ್ಗೆ ವಿಶೇಷ ನಿಗಾ ವಹಿಸಬೇಕು.
ಅನಾವಶ್ಯಕವಾಗಿ ರೈಲಿನ ಸರಪಳಿಯನ್ನು ಎಳೆಯುವವರ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸಬೇಕು. ಯಾತ್ರಿಕರೊಂದಿಗೆ ಒಳ್ಳೆಯ ನಡತೆ ಹೊಂದಿರುವುದು ಮತ್ತು ಅವರೇನಾದರೂ ಕೇಳಿದರೆ ಸಹಾನುಭೂತಿಯನ್ನು ತೋರಿ ಸಹಾಯ ಮಾಡುವುದು. ಸಶಸ್ತ್ರ ರಕ್ಷಣೆಯ ಮಧ್ಯೆ ಬರುವ ಎಲ್ಲ ಸ್ಥಳೀಯ ಠಾಣೆಗಳ ಮತ್ತು ಆಸ್ಪತ್ರೆಗಳ ಬಗ್ಗೆ ತಿಳುವಳಿಕೆ ಪಡೆದಿರುವುದು.